ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಲ್ಲ, ಇವತ್ತು ಫೋಕಸ್ 1 2 3. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಮಿನಿ ರಾಕೇಶ್. ಇದು ಒಂದು ದೇವ್ರ ಮನೆ. ನಾನು ನಾಳೆ ಹಬ್ಬಕ್ಕೆ ಇವತ್ತೆಲ್ಲ ಡೆಕೋರೇಟ್ ಮಾಡ್ತೀನಿ ಅಂಡ್ ಎಲ್ಲ ಐಟಮ್ಸು ನಾನು ಮೀಶೋ ಇಂದ ಪರ್ಚೇಸ್ ಮಾಡಿದ್ದು. ಅಂಡ್ ಇಫ್ ಯು ವಾಂಟ್ ದ ಲಿಂಕ್, ಜಸ್ಟ್ ಕಮೆಂಟ್ ಲಿಂಕ್, ಐ ಬಿ ಸೆಂಡಿಂಗ್ ಯು ದ ಲಿಂಕ್ಸ್. ಸೊ ದಿಸ್ ಈ ತರ ಮೇಲ್ಗಡೆ ಬ್ಯಾಕ್ ಗ್ರೌಂಡ್ ಕಾಣೋದು ಅಂಡ್ ಇನ್ನ ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕ ಲೋಟಸ್ ಹಾಕ್ತೀನಿ. ಇನ್ ಮಿಕ್ಕಿರೋ ಎಲ್ಲ ಲೋಟಸ್ನ ನಾನು ಟೇಪಲ್ಲಿ ಅಂಟಿಸ್ಬಿಡ್ತೀನಿ. ದಿಸ್ ಇಸ್ ದ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್. ಸೊ ಬ್ಯಾಕ್ ಗ್ರೌಂಡ್ ಸೆಟಪ್ ಆಯ್ತು, ಇನ್ನು ಮಿಕ್ಕಿದೆಲ್ಲ ಕೆಳಗಡೆ ರೆಡಿ ಮಾಡ್ಕೊತೀನಿ. ಸೊ ಈಗ ಮೇಲ್ಗಡೆ ಎಲ್ಲ ಡೆಕೋರೇಷನ್ ಆಯ್ತು. ಸೊ ಈಗ ಕೆಳಗಡೆ ಇಲ್ಲಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಈಗ ಇಲ್ಲಿ ಲಕ್ಷ್ಮಿ ಕುಣ್ಸಕ್ಕೆ ಅಂತ ಸ್ಟೂಲ್ ಇದೆ, ಮನೆ ತಂದಿದ್ದೀನಿ. ಮನೆ ಎಲ್ಲ ಕ್ಲೀನ್ ಮಾಡಿ ಈಗ ಎಲ್ಲ ರೆಡಿ ಮಾಡ್ಕೊತೀನಿ. ಸೊ ಈ ಮನೆ ಬಂದು ನಾವು ಕಸ್ಟಮೈಸ್ ಮಾಡಿಸಿದ್ದು. ಈಗ ಮನೆ ಕಟ್ಸುವ ಕಾರ್ಪೆಂಟರ್ ಬರ್ತಾರಲ್ಲ, ಅವ್ರಿಗೆ ಹೇಳ್ಬಿಟ್ಟು ನೀವು ಈ ತರ ಮನೆ ಮಾಡಿಸಿಟ್ಕೊ, ಹಬ್ಬದ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಮನೆಗೆ ನಾನು ಯಾವ್ದಾರ ಸಿಲ್ಕ್ ಶಾಲ್ ಹಾಕ್ತೀನಿ ಈಗ. ಸೊ ದಿಸ್ ಇಸ್ ದ ಶಾಲ್ ವಿಚ್ ಐ ಬಿ ಯೂಸಿಂಗ್. ಕರೆಕ್ಟ್ ಸೆಂಟರ್ ಬಂದು ಟು ಸೆಕ್ಯೂರ್ ದಟ್ ಐ ಆಮ್ ಯೂಸಿಂಗ್ ಸೇಫ್ಟಿ ಪಿನ್. ಅದೇ ತರ ಇನ್ನೊಂದ್ ಸೈಡ್ ಮಾಡ್ಕೋಬೇಕು. ಕಾಣುತ್ತೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಪಿನ್ ಮಾಡಿದ್ರೆ ಸೈಡ್ಸ್ ಅಲ್ಲೆಲ್ಲ ಏನು ಕಾಣಿಸಲ್ಲ, ಎಲ್ಲ ಬಾರ್ಡರೇ ಕಾಣುತ್ತೆ. ಅಂಡ್ ಇದು ಬಂದು ಬೋಟ್ ಶೇಪ್ ಅಲ್ಲಿ ಇರೋ ತಟ್ಟೆ. ಈ ತಟ್ಟೆಲಿ ನಾನೆಲ್ಲ ಫ್ರೂಟ್ಸ್ ಇಡ್ತೀನಿ. 2 ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, two apples, 2 ದಾಳಿಂಬೆ, pear fruit, 2 ಮೋಸಂಬಿ. So this is how the plate looks like. So ಇದಾಯ್ತು. ಇದಾದ್ಮೇಲೆ ಇನ್ನೆಂತ ಬರುತ್ತೆ? Everything. And ಈ ತಟ್ಟೆಲಿ ಕುಂಕುಮ, ಅರಿಶಿನ, ಅಕ್ಷತೆ ಕಾಳು, ಗಂಟೆ, ಪಂಚಪಾತ್ರೆ ಬರುತ್ತೆ. ಸೊ ಇದು ಒಂದು ಪ್ಲೇಟ್ ಆಯ್ತು. ಇನ್ನೊಂದು ಪ್ಲೇಟ್ ಅಲ್ಲಿ ನಾರ್ಮಲ್ ತುಪ್ಪದ ಬಾಕ್ಸು, ತುಪ್ಪ ಕಾಯಿಸ್ಕೊಳಕ್ಕೆ ಅಂತ ಇರೋದು, ಆಮೇಲೆ ಕರ್ಪೂರ, ತುಪ್ಪದ ಬತ್ತಿ, ಆಮೇಲೆ ಊದಿನ ಕಡ್ಡಿ, ಬೆಂಕಿ ಪಟ್ನ, ಸಿಸರ್ಸ್, ಇದೆಲ್ಲ ಎಸೆನ್ಷಿಯಲ್ಸ್. ಕಾಸ್ ಆಮೇಲೆ ಡ್ರಾಯರ್ ತೆಗಿಯಕ್ಕಾಗಲ್ಲ, ಸೊ ಈಗಲೇ ಎಲ್ಲ ಎತ್ ಮಾಡ್ಬಿಡ್ತೀವಿ ನಾವು. ಇನ್ನೊಂದ್ರಲ್ಲಿ ಅಡಿಕೆ, ಕುಂಕುಮಕ್ಕೆ ಕೊಡಕ್ಕೆ ಅಂತ, ಆಮೇಲೆ ಬತ್ತಿ, ಈಗೆಲ್ಲ ದೀಪ ಎಲ್ಲ ರೆಡಿ ಮಾಡಾದ್ಮೇಲೆ ಬತ್ತಿ ಹಾಕಕ್ಕೆ, ದಾರ ಬೆಳಗ್ಗೆಗೆ ಕೈ ಕಟ್ಕೊಳಕ್ಕೆ ಆಗ್ಲಿ, ಈಗ ದೇವ್ರಿಗೆ ರೆಡಿ ಮಾಡಕ್ಕಾಗ್ಲಿ ಅದೊಂದು, ಆಮೇಲೆ ಇದೆಲ್ಲ ಧೂಪ ಫಾರ್ ಫ್ರೇಗ್ರೆನ್ಸ್. ಸೊ ಇದನ್ನೊಂದ್ ಕಡೆ ಎತ್ ಮಾಡಿರ್ತೀವಿ. ಸೊ ಇದು 3ನೇ ತಟ್ಟೆ ಆಯ್ತು. ಸೊ ಈಗ ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಸ್ಟೂಲ್ ಹಾಕ್ತೀವಿ. ಸೊ ದಿಸ್ ಸ್ಟೆಪ್ ಇಸ್ ಫಾರ್ ಅರ್ಶನ ಕುಂಕುಮ ಎಲ್ಲ. ಆಮೇಲೆ ಈ ತಟ್ಟೆಲಿ ಬೆಳಿಗ್ಗೆ ವಿಗ್ರಹ ಇಡ್ತೀವಿ, ದೇವ್ರ ವಿಗ್ರಹ ಇಟ್ಟು ಅಭಿಷೇಕ ಎಲ್ಲ ಮಾಡಿರ್ತೀವಿ. ಅದಕ್ಕೆ ಅಂತ ಈ ಪ್ಲೇಟ್ ಇಲ್ಲಿ ಇಟ್ಟಿರ್ತೀನಿ.
ಈಗ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಹ್ಯಾಟ್. ಇದು ಬಂದವ್ರು ಕೊಡೋಕೆ ಅರ್ಶಿನ ಕುಂಕುಮ ಮತ್ತೆ ಊದ್ ಬುಟ್ಟಿ. ಸುದೀಪಾಳೆ ಕಂಬ. ಸೊ ಈಗ ಲಕ್ಷ್ಮಿಗೆ ಸೀರೆ ಉಡ್ಸ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದ. ಅಂಡ್ ಲಾಸ್ಟ್ ವಿಡಿಯೋಲಿ ಆಲ್ರೆಡಿ ತೋರಿಸಿದೆ ಸೀರೆ ಎಲ್ಲಿಂದ ಪರ್ಚೇಸ್ ಮಾಡಿದಂತ, ಐಕ್ಯಾತಾಯಿಂದ. ಸೊ ಇವತ್ತು ನಾನು ದೇವರಿಗೆ ನಮ್ಮ ಅತ್ತೆ ಸೀರೆ ಉಡಿಸ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಸೀರೆನ ಮಂಗಳ್ ಗೌರಿಗೆ ಅಂತ ಎತ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬ್ಲೌಸ್ ಕಟ್ ಮಾಡ್ಬಿಡೋದ ಇದ್ರದ್ದು. This is the blouse. ಸೊ ಈಗ ಇದೆಲ್ಲ ಇಲ್ಲೇ ಪ್ಲೀಟ್ಸ್ ಮಾಡ್ಬಿಡ್ತೀನಿ ನಾನು. ಪ್ಲೀಟ್ಸ್ ಅಂಡ್ ಕೆಲವ್ರು ಪ್ಲೀಟ್ಸ್ ಮಾಡ್ಬಿಟ್ಟು ಐರನ್ ಮಾಡಿರ್ತಾರೆ. ಐರನ್ ಮಾಡಿದ್ರೆ ತುಂಬಾ ಸ್ಟಿಫ್ ಆಗಿ ಕೂರುತ್ತೆ, ಆ ಫ್ಲಫಿ ಆಗಿರಲ್ಲ. ಸೊ ಐ ಡೋಂಟ್ ಲೈಕ್ ಟು ಐರನ್ ದ ಪ್ಲೀಟ್ಸ್. ಸೀರೆ ನೆರಿಗೆ ಕೂರಲ್ಲ ಅಂದ್ರೆ ಐರನ್ ಮಾಡ್ಬೋದು, ಕ್ಲೀನಾಗಿ ಕೂರುತ್ತೆ ಅಂದ್ಮೇಲೆ ವೈ ಡು ಯು ಹ್ಯಾವ್ ಟು ಡೂ ದ್ಯಾಟ್ ಅಲ್ವಾ? ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದೆಲ್ಲ ಅರೇಂಜ್ ಮಾಡ್ಕೊಂಡು ಅಲ್ಲಿ ಕ್ಲೀನಾಗಿ ಅರೇಂಜ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಲಕ್ಷ್ಮಿದು ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲ ಕುಂಕುಮ ಎಲ್ಲ ಇಟ್ಟು. ಸೊ ಇದ್ರೊಳಗಡೆ ಏನೇನು ಹಾಕ್ತೀನಿ ಅಂದ್ರೆ ಅರ್ಶಿನ, ಕುಂಕುಮ, ಅಕ್ಷತೆ ಕಾಳು. ಸೊ ಕಲ್ಸಕ್ರೆ ಹಾಕ್ಬೇಕು. ಕಲ್ಸಕ್ರೆ ಇಲ್ಲಿ ಖಾಲಿ ಆಗಿದೆ, ಅದಕ್ಕೆ ದಪ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಕ್ತಿದ್ದೀನಿ. ಆಮೇಲೆ ಒಂದೆರಡು ಬಾದಾಮಿ ಹಾಕ್ತೀನಿ. ಇದು ಬಂದು ನಮ್ಮನೆ ಲಕ್ಷ್ಮಿ. ಸೊ ಈ ಕಾಯಿ ಸೆಲೆಕ್ಟ್ ಮಾಡಿದ್ದೀನಿ. ಇದು ಬಂದು ಅರ್ಶಿನ. ಸೊ ಪೂರ್ತಿ ಕೋಟ್ ಆಗಿದೆ. ಸೊ ಇದೆಡೆ ಇದೆ. ದೇವ್ರ ಮನೆ ಎಲ್ಲ ರೆಡಿ ಮಾಡಿದೀನಿ. ಸೀರೆ ಎಲ್ಲ ಉಡ್ಸ್ಬಿಟ್ಟು ಪ್ಲೇಟ್ ಎಲ್ಲ ಇಟ್ಟು ರೆಡಿ ಮಾಡಿದೀನಿ. ಬೆಳಿಗ್ಗೆ ಎದ್ಬಿಟ್ಟು ಕಳಸ ಕೂರ್ಸೋದು. ಕಳಸ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಅಲ್ಲೇ ಮುಹೂರ್ತ ನೋಡಿ ಕಳಸನ ಇಲ್ಲಿ ಕೂರ್ಸೋದು. ಅಂಡ್ ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್ ಆಸ್ ಆಫ್ ನೌ. ಇನ್ನ ಇಷ್ಟೊಂದು ಕೆಲಸಗಳಿದೆ. ಒನ್ಸ್ ಐ ಆಮ್ ಡನ್ ಟುಮಾರೋ ಮಾರ್ನಿಂಗ್ ಐ ಜಸ್ಟ್ ಶೋ ಯು. ಗುಡ್ ಮಾರ್ನಿಂಗ್, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ರೆಡಿ ಆಗಿದ್ದೀನಿ. ಐ ಬಾಟ್ ಎ ಸಾರಿ ಆನ್ಲೈನ್. ನಿಮ್ಗೂ ಏನಾರು ಬೇಕಂದ್ರೆ ಲಿಂಕ್ ಕೇಳಿ. ಐ ಆಮ್ ನಾಟ್ ಶೋರ್ ಈಗ ಸ್ಟಾಕಲ್ಲಿ ಇದೆಯೋ ಇಲ್ವೋ. ಐ ಬಾಟ್ ಇಟ್ ಲೈಕ್ 5 months ಬ್ಯಾಕ್. ಆ್ಯಂಡ್ ಹಾಕಿರೋ ಜ್ಯುವೆಲ್ಸ್ ಎಲ್ಲ ಬಂದು ನಮ್ಮ ಅತ್ತೆದು. ದಿಸ್ ಇಸ್ ದ ಕಂಪ್ಲೀಟ್ ಲುಕ್ ಫಾರ್ ದ ಮಾರ್ನಿಂಗ್. ಬೆಳಿಗ್ಗೆ ಪೂಜೆಗೆ ಮಾತ್ರ ದಿಸ್ ಇಸ್ ದ ಲುಕ್. ದೇವ್ರನ್ನೆಲ್ಲ ತೋರಿಸ್ತೀನಿ ಪೂಜೆ ಎಲ್ಲ ಆದ್ಮೇಲೆ. ನಮ್ಮನೆ ರಂಗೋಲಿ. ಇದಿಷ್ಟು ಒಂದ್ ಕೈಗೆ ಹಾಕಿ ದೇವ್ರಿಗೆ. ಹುಷಾರಾಗಿ ಕುಂಡಿಸಿ. ಶಿವ ಸರ್ವ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ.
ನಮ್ ಅಜ್ಜಿ ಎಲ್ಲ ಒಬ್ಬಟ್ಟು ಸುಡ್ತಾವ್ರೆ ಹಬ್ಬಕ್ಕೆ. ಇದು ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದೀವಿ. ಇದು ಬಂದು ನಮ್ಮ ಮನೆ ಲಕ್ಷ್ಮಿ. ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಪುರೋಹಿತರು ಬರ್ತಾರೆ ಅಭಿಷೇಕಕ್ಕೆ. ओम तत्सत्पितृवर्ण्यं भर्गो देवस्य धीमहि धियो यो नः प्रचोदयात् ओम आपको ज्योतिर्समृद्धं ಕಟ್ಟಬೇಕು. ದೂರದಿಂದ ನಾನೇ ಕಟ್ತೀನಿ. ಏನು ತೊಂದರೆ ಇಷ್ಟೇ ಚಲ್ತಾನೆ ಬಿಸಿಲು ಕೂಡ ಮತ್ತೆ ಕಟ್ಕೊಂಡ್ಬಿಡಿ. शिखां पुनोदयामि सुनेत्रां नेत्रे पूजयामि रमायमां करुणं पूजयामि कमलाय नमः शिरा पूजयामि कृतेर्मा विकृतेर्मा विद्याय यर्मा सर्वभूतप्रदाय यर्मा श्रद्धाय यर्मा विभूते नमः स्वराभ्ये परमात्माय नमः वाचे भवत्माय नमः वत्माय नमः वत्सुषे स्वाहाय नमः स्वाधाय यर्मा सुधाय यर्मा धान्ये नमः यर्णाय नमः लक्ष्मी नित्यपुष्टाय कमलाय नमः कान्तां कामाक्षे नमः क्रोधसम्भवाय नमः ನಮ್ಮ ಮನೆ ತುಳಸಿ ಹಬ್ಬಕ್ಕೆ ಅಂತ ಮೇನ್ ಎಂಟ್ರೆನ್ಸಿಂಗ್ ರೆಡಿ ಮಾಡಿದೀವಿ. ಇದು ಬಂದು ನಮ್ಮನೆ ಲಕ್ಷ್ಮಿ. ಚುರಿ ಕಡೆ ಇನ್ನೊಂಚೂರು ಅಲ್ಲಿ ಗ್ಲಾಸ್ ಅಲ್ಲಿ ಏನ್ ಮಾಡ್ತಿದ್ಯಮ್ಮ? ಇವತ್ತು ನಮ್ಮ ಮನೇಲಿ ಏನೇನ್ ಅಡ್ಗೆ ಮಾಡಿದೀವಿ ಅಂತ ತೋರಿಸ್ತೀನಿ ಬನ್ನಿ. ಹಬ್ಬ ಅಂದ್ರೆ ಹಬ್ಬದ ಊಟನೇ ಮಸ್ತ್. ಏನೇನ್ ಮಾಡಿದೀನಿ ಇವತ್ತು ಅಂದ್ರೆ ಒಬ್ಬಟ್ಟು ಮಾಡಿದೀನಿ, ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದೀನಿ, ಹೆಸರುಕಾಳು ಪಲ್ಯ, ಅನ್ನ ಮತ್ತೆ ಒಬ್ಬಟ್ಟಿನ ಸಾರು. ಇದಿಷ್ಟು ನಾನೇ ಮಾಡಿರೋದು. ಅಂಡ್ ಒಬ್ಬಟ್ಟಿನ ರೆಸಿಪಿ ಬಂದು ನನ್ ಗಂಡ ಅವ್ರ ಅಜ್ಜಿ ಹೇಳ್ಕೊಟ್ಟಿರೋದು. ಎಲ್ಲರಿಗೂ ನಮಸ್ಕಾರ. ರಾಕೋಸ್ ಕಿಚನ್ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಮತ್ತೆ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಫ್ರಮ್ ಯಾಮಿನಿ ರಾಕೇಶ್. ಥ್ಯಾಂಕ್ ಯು.